ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಚಿಕನ್ ಕಬಾಬ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಚಿಕನ್ ಕಬಾಬ್ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ, ಬಾಯಿ ಅಗಲಾಗಿರೋದು. ಇದಕ್ಕೆ ಅರ್ಧ kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಈ ಚಿಕನ್ನ ಬೌಲ್ ಒಳಗೆ ಹಾಕೋತಾ ಇದ್ದೀನಿ ನನ್ನ ಪಾತ್ರೆಗೆ. ಇಲ್ಲಿ ನಾನು ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ, ಕಬಾಬ್ ಪೌಡ್ರ್ ಇಲ್ದಂಗೆ ಕಬಾಬ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ, 1 ಟೇಬಲ್ ಸ್ಪೂನು ಕಾರ್ನ್ಫ್ಲವರು, 1 ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆ ತೊಗೊಂಡಿದ್ದೀನಿ. ಎಲ್ಲೂ ಹಾಕೋತಾ ಇಲ್ಲ, ವೈಟ್ ಮಾತ್ರ ಹಾಕೋತಾ ಇದ್ದೀನಿ. ಎಲ್ಲೋ ಭಾಗ ಹಾಕೋದ್ರಿಂದ ಸ್ಮೆಲ್ಲು ಜಾಸ್ತಿ ಬರುತ್ತೆ ಅಂತ, ಎಣ್ಣೆನೂ ಜಾಸ್ತಿ ಕುಡಿಯುತ್ತೆ. ಹಂಗಾಗಿ ನಾನಿಲ್ಲಿ ಬರೀ ವೈಟ್ ಭಾಗ ಮಾತ್ರ ಹಾಕೋತಾ ಇದ್ದೀನಿ, ಎಲ್ಲೋ ಭಾಗ ಅದರೊಳಗೆ ಇಟ್ಟಿದ್ದೀನಿ. ಇದಿಷ್ಟನ್ನು ಈಗ ಕಲಿಸ್ಕೊಬಿಡೋಣ. ಈ ರೀತಿ ಚಿಕನ್ ಮೇಲೆ ಹಾಕೊಂಡು ಕಲಿಸೋದ್ರಿಂದ ಉಪ್ಪು ಎಲ್ಲ ಚೆನ್ನಾಗಿ ಚಿಕನ್ಗೂ ಕೂಡ ಹಿಡಿಯುತ್ತೆ. ಈ ರೀತಿ ಎಲ್ಲನೂ ಚಿಕನ್ನು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇಟ್ಬಿಡೋಣ. ಒಂದು ಪ್ಲೇಟು ಕ್ಲೋಸ್ ಮಾಡಿ ಈಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಹಾಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟರೆ ಸಾಕು. ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡೋಣ. ಈಗ ನಾನಿಲ್ಲೊಂದು ಬಾಣಲಿಗೆ 1 ಕಪ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇಲ್ಲಿ ನಾನು ಕಲಸಿಟ್ಟಿರೋಂಥ ಕಬಾಬು ಕೂಡ ಚೆನ್ನಾಗಿ ನೆಂದಿದೆ. ಈಗ ಒಂದೊಂದೇ ಪೀಸ್ನ ಎಣ್ಣೆಗೆ ಹಾಕ್ಕೊಳ್ಳೋಣ. ಕಬಾಬ್ ಪೀಸ್ ಹಾಕೊಳ್ಳುವಾಗ ಉರಿ ಸಣ್ಣ ಇಟ್ಕೊಂಡು ಹಾಕ್ಕೊಳ್ಳಿ. ಅವಾಗವಾಗ ಈ ಥರ ಕೈ ಆಡಿಸ್ತಾ ಇರಬೇಕು. ತಿರುಗಿಸಿ ಇದು ಮಾಡ್ತಾಯಿದ್ರೆ ಸುತ್ತ ಬೇಯುತ್ತೆ ಕಬಾಬು. ಈ ರೀತಿ ಬ್ರೌನ್ ಕಲರ್ ಬಂದಿದೆ. ಈ ರೀತಿ ಫ್ರೈ ಆಗಿದ್ರೆ ಸಾಕು, ಚೆನ್ನಾಗಿ ಬೆಂದಿದೆ ಕೂಡ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಎತ್ಕೊಳ್ಳೋಣ. ಎತ್ಕೊಂಡಾಗಿದೆ. ಮತ್ತು ಇನ್ನು ಮಿಕ್ಕಿರೋದನ್ನ ಇನ್ನೂ ಒಂದು ರೌಂಡು ಇದೇ ರೀತಿ ಹಾಕ್ಕೊಳ್ಳೋಣ. ಇನ್ನೊಂದು ರೌಂಡು ಕೂಡ ಎತ್ಕೊಬಿಡೋಣ. ಆಗಿದೆ ಇದು. ಈಗ ಇದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಚಿಟಪಟ ಅಂದರೆ ಸಾಕು, ತುಂಬ ಗರಿಗರಿಯಾಗಿ ಆಗಿರುತ್ತೆ. ಕಬಾಬ್ ಜೊತೆ ನೆನ್ಸ್ಕೊ ತಿನ್ನೋಕ್ಕೆ ಕಲರ್ಫುಲ್ಲಾಗಿ ಕಾಣೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 3 ಹಸಿಮೆಣಸಿಕಾಯನ್ನು ಕೂಡ ಹಾಕೋತಾ ಇದ್ದೀನಿ. ಹಸಿಮೆಣಸಿಕಾಯಿ ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಇಷ್ಟಾದರೆ ಸಾಕು. ಈಗ ಇದೇ ಕಬಾಬು ಗರಿಗರಿಯಾಗಿರುವಂಥ ಕಬಾಬ್ಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.